ಕಲಾವಿದರಿಗೆ ಮೇಕಪ್ ಬಳಸದೆ ಸಣ್ಣ ಬಜೆಟ್ನಲ್ಲಿ ನೈಜ ಘಟನೆಯನ್ನು ಆಧರಿಸಿ ಸಿದ್ಧಗೊಂಡಿರುವಂತಹ ಮಂಗಮಾಯ ಸಿನಿಮಾ ಇದೇ ಬರುವಂತಹ ಮೇ 8ರಂದು ತೆರೆಗೆ ಬರಲಿಕ್ಕಿದೆ ಎಂದು ಚಿತ್ರದ ನಿರ್ದೇಶಕ ಪ್ರಸಾದ್ ಪುತ್ತೂರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದು ಒಂದೇ ದಿನದಲ್ಲಿ ನಡೆಯುವ ಕಥಾಹಂತರವನ್ನು ಹೊಂದಿರುವ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ವಿಶೇಷವೆಂದರೆ ಈ ಸಿನಿಮಾದಲ್ಲಿ ಯಾವುದೇ ಕಲಾವಿದರಿಗೆ ಮೇಕಪ್ ಬಳಸಿಲ್ಲ ಮತ್ತು ಚಿತ್ರದಲ್ಲಿ ನಾಯಕಿಯ ಪಾತ್ರವೂ ಇಲ್ಲ. ಈ ಚಿತ್ರ ಪುತ್ತೂರು ಬ್ರದರ್ಸ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ಮೂಡಿಬಂದಿದೆ ಎಂದರು. ನಿರ್ಮಾಣ ಮತ್ತು ನಿರ್ದೇಶನದ ಜೊತೆಗೆ ಕರಾವಳಿ ಭಾಗದ ಹಲವು ಕಲಾವಿದರು ಹಾಗೂ ತಂತ್ರಜ್ಞರ ಸಮಾಗಮದಲ್ಲಿ ಈ ಚಿತ್ರ ಸಿದ್ಧಗೊಂಡಿದೆ. ಸಿನಿಮಾದಲ್ಲಿ ದಕ್ಷಿಣ ಕನ್ನಡದ ಭಾಷಾ ಸೊಗಡನ್ನು ಬಳಸಲಾಗಿದ್ದು ಇದು ಪ್ರೇಕ್ಷಕರಿಗೆ ಹತ್ತಿರವಾಗಲಿದೆ. ಮೈಸೂರಿನ ವಿದ್ಯಾರಣ್ಯಪುರದಲ್ಲಿ ಕೇವಲ 43 ದಿನಗಳಲ್ಲಿ ಚಿತ್ರದ ಚಿತ್ರೀಕರಣವನ್ನು ಪೂರ್ಣಗೊಳಿಸಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡರು. ತಮ್ಮ ಹಿನ್ನೆಲೆಯ ಬಗ್ಗೆ ಮಾತನಾಡಿದ ಪ್ರಸಾದ್, ಖ್ಯಾತ ನಿರ್ದೇಶಕ ಕಾಶಿನಾಥ್ ಅವರ ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ ಅನುಭವ ನನಗಿದೆ. 16 ಸಿನಿಮಾಗಳಲ್ಲಿ ನಟನೆ, ಸ್ಕ್ರಿಪ್ಟ್ ಮತ್ತು ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡಿದ ನಂತರ ಸ್ವತಂತ್ರ ನಿರ್ದೇಶಕನಾಗಿ ಮಂಗಮಾಯ ನನ್ನ ಮೊದಲ ಪ್ರಯತ್ನ ಎಂದು ಹಂಚಿಕೊಂಡರು. ಯುವ ತಂಡದ ಈ ಪ್ರಾಮಾಣಿಕ ಪ್ರಯತ್ನವನ್ನು ಜನರು ಬೆಂಬಲಿಸಬೇಕೆಂದು ಅವರು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಕಾರ್ಯಕಾರಿ ನಿರ್ಮಾಪಕ ಪ್ರಸನ್ನ ಪುತ್ತೂರು, ಸಹ ನಿರ್ದೇಶಕ ಜಗದೀಶ್ ಆಲಿಕೆ, ಸಿನಿಮಾಟೋಗ್ರಾಫರ್ ವಿಷ್ಣು ಪ್ರಸಾದ್ ಪಿ ಈ ಸಂದರ್ಭ ಉಪಸ್ಥಿತರಿದ್ದರು. ನಾನು ಆ್ಯಕ್ಚುಲಿ ಇವರು ಕಾಶಿನಾಥ್ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೆ. ಕಾಶಿನಾಥ್ ಅವ್ರ ಜೊತೆ ಅವ್ರ ಜೊತೆ ಒಂದೂವರೆ ವರ್ಷ ವರ್ಕ್ ಮಾಡಿದ್ದೆ, ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ ಮತ್ತು ಫೋಟೋ ಇದೆಲ್ಲ ಮಾಡ್ತಿದ್ದೆ ಅವ್ರ ಜೊತೆ. ಹಾಗಾಗಿ ನಮಗೆ ಲೋ ಬಜೆಟಲ್ಲಿ ಮಾಡಬೇಕು ಅಂತ ಇತ್ತು ನಮಗೆ. ಯಾಕಂದರೆ ಫಸ್ಟಿಗೆ ಒಂದು ದೊಡ್ಡ ಬಜೆಟ್ ಒಂದು ಮೂವಿ ಆಗಬೇಕಿತ್ತು, ಒಂದು 10 years ಬ್ಯಾಕ್. ಅದು ನಮಗೆ ಒಬ್ಬರ ಡೇಟಿಂದಾಗೆಲ್ಲ ಪೋಸ್ಟ್ಪೋನ್ ಆಯ್ತು. ಅದಾದಮೇಲೆ ಇನ್ನೊಂದು ಸಬ್ಜೆಕ್ಟ್ ಮಾಡ್ಕೊಂಡ್ವಿ. ಅದು ಮತ್ತೆ ಬಜೆಟ್ ಇಶ್ಯೂ ಅದು ಇದು ಮತ್ತೆ ಒಂದು ಸ್ವಲ್ಪ ಕಾಂಪ್ರಮೈಸ್ ಈ ಥರ ಎಲ್ಲ ಆಗಬೇಕಾಗಿರೋದು ಮತ್ತೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ. ಅದಾದಮೇಲೆ ಇನ್ನೊಂದು ಕೊನೆಗೆ ಇವಾಗ ಈ ಒಂದು ಇದನ್ನ ತುಂಬ ಟೈಟ್ ಬಜೆಟಲ್ಲಿ ನಾವು ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿಕೊಂಡು ಇವಾಗ ಮಾಡಿದ್ದೀವಿ. ನಾನು ಪ್ರಸಾದ್ ಪುತ್ತೂರು, ಮಂಗಮಾಯ ಸಿನಿಮಾದ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್. ಸೊ ನಾವೊಂದು 10 ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಅಬೌಟ್ ಒಂದು 15 yearsಯಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಇವಾಗ ಒಂದು ಲೋ ಬಜೆಟ್ ಅಂದರೆ ತುಂಬ ಟೈಟ್ ಬಜೆಟಲ್ಲಿ ಮಂಗಮಾಯ ಸಿನಿಮಾ ರೆಡಿಯಾಗಿದೆ. ಇದೊಂದು ಒಂದು ಕಾಮನ್ ಮ್ಯಾನ್ ಯಾವ ಥರ ಒಂದು ರಿವೆಂಜ್ ತಗೊಳ್ಬೋದು ಅಂತ ಅನ್ನೋದ್ರ ಮೇಲೆ ಒಂದು ಸ್ಟೋರಿ ಬರೆದಿದ್ದೀವಿ. ಸೊ ಆಲ್ಮೋಸ್ಟ್ ಇದು ಒಂದೇ ಬಿಲ್ಡಿಂಗಲ್ಲಿ ಒಂದು ದಿವಸದ ಸ್ಟೋರಿ ನಡೆಯೋದು. ಮತ್ತು ಈ ಸಿನಿಮಾದಲ್ಲಿ ನಾವು ಮೇಕಪ್ ಮಾಡಿಲ್ಲ, ಮತ್ತು ಹೀರೋಯಿನ್ ಇಲ್ಲ, ಆಮೇಲೆ ಒಂದು ಎಕ್ಸ್ಪರಿಮೆಂಟಲ್ ಸಿನಿಮಾ ಥರ ಇದೆ. ಟೋಟಲ್ ಫಿಲಮ್ ಸಾಂಗ್ಸ್ ಇಲ್ಲ, ಬಟ್ ಪ್ರಮೋಷನಲ್ ಸಾಂಗ್ ಇದೆ. ಬಿಟ್ಟರೆ ಮತ್ತು ಇವರು ನಮ್ಮ ಪ್ರೊಡಕ್ಷನಲ್ಲಿ ಪುತ್ತೂರು ನಮ್ಮ ಬ್ರದರೇ, ಇವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಮೇಲೆ ಇವರು ಅಕ್ಷತ್ ಅಮೀನ್ ಅಂತ, ಇವರು ಉಡುಪಿ, ಇವರು ಒಂದು ಕ್ಯಾರೆಕ್ಟರ್ ಇದೆ. ಮತ್ತು ಇವರು ರಾಧೇಶ್ವರಿ, ನಿಮಗೆ ಗೊತ್ತಿರ್ಬೋದು. ಸೊ ಉಳಿದವ್ರು ಬರೋಕ್ಕಾಗಿಲ್ಲ ಆ್ಯಕ್ಚುಲಿ. ಇದು ನಾನು ಹೇಳಿದಾಗೆ ಟೈಟ್ ಬಜೆಟ್ ಮೂವಿ ಆಗಿರೋದ್ರಿಂದ ಒಂದು ಸ್ವಲ್ಪ ನಾವೆಲ್ಲ ಸೇರ್ಕೊಂಡು ಟೆಸ್ಟ್ಮೆಂಟ್ ಮಾಡೋಣ ಅಂತ ಮಂಗಳೂರಲ್ಲಿ ಮಾಡಿದ್ದೀವಿ. ಇದು ಹೀಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳ್ಬೋದು. ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಡೈರೆಕ್ಟ್ ಹೇಳಿದ್ರು ಲೋ ಬಜೆಟ್ ಸಿನಿಮಾ ಅಂತ, ಬಟ್ ನನಗೆ ಪ್ರಕಾರ ಸಿನಿಮಾ ಮಾಡೋದಕ್ಕೆ ಲೋ ಬಜೆಟ್ ಇರ್ಬೋದು ಅಂದರೆ ಪ್ರೊಡ್ಯೂಸ್ ಮಾಡೋದಕ್ಕೆ. ಬಟ್ ನಾವು ಸಿನಿಮಾಗೆ ಏನು ಬೇಕು ಅದಕ್ಕೆ ಲೋ ಬಜೆಟ್ ಆಗಿಲ್ಲ ಅಂತ ಅನ್ಕೋತೀನಿ. ಯಾಕೆ ಆ್ಯಕ್ಟಿಂಗ್ ವಿಷಯದಲ್ಲಿ ಮತ್ತೆ ಈ ಕಥೆನೇ ಬಜೆಟ್ ಕೇಳಲಿಲ್ಲ. ಅಂದರೆ ಒಂದೇ ಲಾಡ್ಜಲ್ಲಿ 43 days ಶೂಟ್ ಮಾಡಿದ್ದೀವಿ. ಸೊ ಅಲ್ಲಿ ನಮ್ಗೆ ಅಷ್ಟು ದೊಡ್ಡ ಬಜೆಟ್ ಬೇಕಾಗಲ್ಲ. ಅಂದರೆ ಆ ಒನ್ ಡೇ ಸ್ಟೋರಿಗೆ ಒಂದು ಯುನೀಕ್ ಆಗಿ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರೆ. ಅಂದರೆ ನಾನು ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳೋದಲ್ಲ, ಬಟ್ ಜನರ ಮೇಲೆ ಡಿಪೆಂಡ್ ಅದು. ಬಟ್ ನಾವು ಮಾಡಿರೋ ಪ್ರಕಾರ ನಮ್ಮ ಡೆಡಿಕೇಶನ್ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಪುತ್ತೂರು ಅಂತ ಯಾವಾಗ ಅವ್ರು ಕೇಳಿದ್ರು ಇದು ಲೋ ಬಜೆಟ್ ಹೇಗೆ 43 ದಿವಸ ಶೂಟ್ ಮಾಡಿದಿಲ್ವ ಅಂತ. ಏನಕ್ಕೆ ಅಂತಂದರೆ ಇದರಲ್ಲಿ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಪ್ರೊಡಕ್ಷನ್ ಮ್ಯಾನೇಜರ್, ಆಮೇಲೆ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಆಮೇಲೆ ಅಲ್ಲಿ ಏನೆಲ್ಲ ಕೆಲಸ ಇದೆ ಅದು ಫುಡ್ಡದು ಇನ್ಚಾರ್ಜ್. ಸೊ ಇದನ್ನು ಆ್ಯಕ್ಚುಲಿ ಎಲ್ಲರಿಗೂ ಒಬ್ಬೊಬ್ಬರಿಗೆ ಕೊಡ್ತು ಅಂತಂದರೆ ನಮಗೇನಾಗುತ್ತೆ ಅವರಿಗೆಲ್ಲ ಪೇಮೆಂಟ್ ಮಾಡೋದು. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನಮಗೆ ಇದು ಏನು ಮಾಡೋದು, ಹಾಗಾದ್ರೆ ನಾವೇ ಒಬ್ಬೊಬ್ರು ಒಂದು 3-4 ಇನ್ಚಾರ್ಜ್ ತಗೊಂಡು ಮಾಡ್ತಾ ಹೋಗ್ತಾ ಹೋದರೆ ಸೊ ನಮಗೆ ಲೋ ಬಜೆಟಲ್ಲೇ ನಾವು ಮುಗಿಸೋಕೆ ಆಗುತ್ತೆ. ಆ್ಯಕ್ಚುಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಒಂದೇ ಲೊಕೇಶನ್ ಆಗಿರೋದ್ರಿಂದ ನಮಗೆ ಆ್ಯಕ್ಚುಲಿ ಕಷ್ಟ ಆಗ್ತಿರಲಿಲ್ಲ. ಬೆಳಿಗ್ಗೆ 9 ಗಂಟೆ ಶೂಟ್ ಸ್ಟಾರ್ಟ್ ಮಾಡ್ತಿದ್ವಿ, 6:30-7 ಗಂಟೆಗೆ ಪ್ಯಾಕಪ್ ಮಾಡ್ತಿದ್ವಿ. ಪ್ಯಾಕಪ್ ಆದ ತಕ್ಷಣ ನಮಗೆ ಅದೇ ಲಾಡ್ಜಲ್ಲಿ ರೂಮ್ಗಳಿದ್ದರಿಂದ ಎಲ್ಲೂ ನಾವು ಹೋಗ್ಬೇಕು ಅಂತಿಲ್ಲ, ಟ್ರಾವೆಲ್ ಮಾಡಬೇಕು ಅಂತಿಲ್ಲ. ಆಮೇಲೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಎಲ್ಲ ಉಳಿತಿತ್ತು. ಸೊ ಅದೇ ರೂಮಲ್ಲಿ ಅಲ್ಲೇ ಮಲಗಿ ನೆಕ್ಸ್ಟ್ ಬೆಳಿಗ್ಗೆ 9 ಗಂಟೆಗೆ ರೆಡಿ ಆಗೋದು. ಸೊ ನಮಗೆ ಆ್ಯಕ್ಟರ್ಗಳು ಅಷ್ಟೇ. ಈಗ ನಾವು ಮೈಸೂರಲ್ಲಿ ಶೂಟ್ ಮಾಡಿದ್ರು ನಮ್ಮಲ್ಲಿರುವ ಆ್ಯಕ್ಟರ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಮಂಗಳೂರವರೇ ಇದ್ದಿದ್ದು. ಬಿಕಾಸ್ ಅವರು ಆಲ್ರೆಡಿ ಮೈಸೂರಲ್ಲಿ ಸೆಟ್ಲ್ ಆದವರು ಇದ್ದಿದ್ದು.
ರಂಜನ್ ಶೆಟ್ಟಿ ಇರ್ಬೋದು, ಇಲ್ಲ ಪ್ರಕಾಶ್ ಶೆಣಿ ಇರ್ಬೋದು, ಅರುಣ್ ಶೆಣಿ ಇರ್ಬೋದು. ಆಮೇಲೆ ನಮ್ಮದು ಟೀಮ್, ನಾವು ಆ್ಯಕ್ಚುಲಿ ಬ್ಯಾಂಗ್ಳೂರ್ ಇರೋದು, ಬಟ್ ನಮಗೆ ಮೈಸೂರು ಒಂದು ಒಳ್ಳೆ ಲೊಕೇಶನ್ ಅಂತ ಆದಮೇಲೆ ಸೊ ನಾವು ಅಲ್ಲೇ ಎಲ್ಲ ರೆಡಿ ಮಾಡಿ ನಾವು ಇವರು ಇನ್ನೊಬ್ರು ನಮ್ಮ ಅಸೋಸಿಯೇಟ್ ಇದ್ದಾರೆ ಜಗದೀಶ್ ಅಂತ ವಿಟ್ಲದವರು, 3 ಜನ ನಮ್ದು ಟೀಮ್ ಇದ್ದಿದ್ದು. ಸೊ ನಾವು ಆ ಲಾಡ್ಜಿಗೆ ಆ್ಯಕ್ಚುಲಿ ಕೊರೋನಾ ಆದಮೇಲೆ ಆ ಲಾಡ್ಜಲ್ಲಿ ಬಿಸ್ನೆಸ್ ಇರಲಿಲ್ಲ. ಸೊ ಬಿಸ್ನೆಸ್ ಇಲ್ಲದೆ ಇದ್ದಾಗ ನಾವೇನು ಮಾಡಿದ್ವಿ, ಆ ಲಾಡ್ಜನ್ನೇ ನಾವು ಒಂದು 10 ದಿವಸ ನಾವು 3 ಜನ ಹೋಗಿ ಅಲ್ಲೇ ಇದ್ದು ಸ್ಕ್ರಿಪ್ಟ್ ಬರೆದು ಸೊ ಏನು ಮಾಡ್ಬೋದು ಅಂತೆಲ್ಲ ಪ್ಲ್ಯಾನ್ ಮಾಡಿ ಆ್ಯಕ್ಚುಲಿ ಇದನ್ನು ಒಂದು ಲೋ ಬಜೆಟಲ್ಲಿ ಏನು ಮಾಡ್ಬೋದು, ಕೊರೋನಾ ಆದಮೇಲೆ ಯಾರು ಪ್ರೊಡ್ಯೂಸರ್ ಕರೆಕ್ಟಾಗಿ ಸಿಗದಿದ್ದಾಗ ನಾವು ಲೋ ಬಜೆಟಲ್ಲಿ ಏನು ಮಾಡ್ಬೋದು ಅಂತಂದಾಗ ನಮಗೆ ಆ್ಯಕ್ಚುಲಿ ಈ ಪ್ಲ್ಯಾನ್ ಬಂದಿದೆ ಆ್ಯಕ್ಚುಲಿ. ಬಟ್ ಆಲ್ರೆಡಿ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಇಲ್ಲಿವರೆಗೆ ಅವ್ರು ಮಾತಾಡಿದ ಹಾಗೆ ನೀವೇ ನೋಡಿರ್ಬೋದು, ಹೊಸಬರ ಸಿನಿಮಾ, ಹೊಸ ತಂಡ. ಇಲ್ಲಿ ಸೀನಿಯರ್ ಅಂತ ಇರೋದೇ ರಾಧೇಶ್ ಶೆಣೆ ಅಂತ, ನಮ್ಮೆಲ್ಲರಿಗೂ ಸೀನಿಯರ್ ಈಗ ರಾಧೇಶ್ ಶೆಣೆ. ಸೊ ಈ ಟೀಮಿಗೆ ನಿಮ್ಮ ಸಪೋರ್ಟ್ ಇರಲಿ, ಹಾಗೆ ಬಂದು ಸಿನಿಮಾನ ಥಿಯೇಟರ್ ನೋಡಿ ಅಂತ